ವೆಲ್ಕಮ್ ಬ್ಯಾಕ್ ಟು ತರ್ಕ ಟೈಲ್ಸ್. ನಾನು ಮಮತಾ ರಾಘವೇಂದ್ರ. ಇವತ್ತು ನಾನು ಚಿಕನ್ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಕೊತ್ತಂಬರಿ, ಈರುಳ್ಳಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಚಿಕನ್ ಬೇಕಾಗುತ್ತೆ, 1 kg ಚಿಕನ್ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಅರ್ಧ ಕಪ್ಪು ತೊಗೊಂಡಿದ್ದೀನಿ. ಫಸ್ಟು ಚಿಕನ್ನ ನಾವು ಬೇಯಿಸ್ಕೊಂಬಿಡೋಣ. ಎಣ್ಣೆ ಹಾಕಿ ಚಿಕನ್ 1 kg ತೊಗೊಂಡಿರೋದನ್ನ ಆ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಫಸ್ಟು ಚಿಕನ್ನ ಒಂದು 1/4 ಭಾಗ ಅಷ್ಟು ಬೇಯಿಸ್ಕೊಳ್ಬೇಕು. ಅದು ಬಿಳಿ ಕಲರ್ ಬರೋವಾಗೂ ಬೇಯಿಸ್ಕೊಂಡ್ರೆ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ. 2 ಸ್ಪೂನ್ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಉಪ್ಪು ನಿಮ್ಮ ಎಷ್ಟು ಕ್ವಾಂಟಿಟಿ ಹಾಕ್ತಿರೋ ಅದ್ರ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ. ಈಗ ನಾವು ಇವೆಲ್ಲ ತೊಗೊಂಡಿದ್ವಲ್ಲ, ಕೊತ್ತಂಬರಿ, ಈರುಳ್ಳಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ, ಇಷ್ಟು ನಾವು ಮಿಕ್ಸಿ ಹಾಕ್ಕೊಳ್ಳೋಣ. ಮಿಕ್ಸಿ ಹಾಕ್ಕೊಂಡು ನಾವು ನೋಡಿ, ಇವಾಗ ಚಿಕನ್ ಬೆಂದಿದೆ, ಒಂದು ಅರ್ಧ ಭಾಗ ಬೆಂದಿದೆ. ಆಮೇಲೆ ನಾನು ಮಿಕ್ಸಿ ಹಾಕ್ಕೊಂಡಿರೋಂಥ ಖಾರನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಖಾರದಲ್ಲೇ ಮುಕ್ಕಾಲು ಭಾಗ ಅಷ್ಟು ಬೇಯ್ಕೊಂಬಿಡ್ಬೇಕು. ಆಮೇಲೆ ನಾನು ತೆಂಗಿನಕಾಯಿ ಮಿಕ್ಸಿ ಮಾಡಿ ಹಾಕ್ಕೊಳ್ತೀನಿ. ಬರೀ ಇಷ್ಟೇ ಖಾರದಲ್ಲೇ ಅದು ಬೇಯ್ಕೊಂಬಿಡ್ಬೇಕು. ಆಗ ಚೆನ್ನಾಗಿ ಅದಕ್ಕೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಟೊಮೊಟೊ ನಾನು 3 ತೊಗೊಂಡಿದ್ದೀನಿ. ಟೊಮೊಟೊ ಸಹ ಹೆಚ್ಚಿಲ್ಲ, ಅದನ್ನು ಒಂದು ತರಿಯಾಗಿ ನಾನು ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಈ ಚಿಕನ್ಗೆ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಹಾಕ್ಕೊಂಡಿದ್ದೀನಿ, ಖಾರನೂ ಹಾಕ್ಕೊಂಡಿದ್ದೀನಿ. ಈಗ ಇದು ಫುಲ್ಲು ಬೆಂದೋಗಬೇಕು, ಒಂದು ಮುಕ್ಕಾಲು ಭಾಗ ಅಷ್ಟು ಬೆಂದೋಗಬೇಕು. ಆಮೇಲೆ ತೆಂಗಿನಕಾಯಿನ ನಾನು ಮಿಕ್ಸಿ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟೇ. ದಯವಿಟ್ಟು ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ರೆಡಿಯಾಗಿದೆ ಸಾಂಬಾರು. ಹೀಗೆ ಇದ್ದರೂ ನಾವು ಸರ್ವ್ ಮಾಡೋದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅಗೇನ್.